ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಯುಗಾದಿ ಹಬ್ಬದಲ್ಲಿ ನಾವು ಕಳಸ ಘಟ ಸ್ಥಾಪನೆ ಮಾಡುವಂಥದ್ದಾಗಿರ್ಬೋದು, ಹಾಗೆ ಚೈತ್ರ ನವರಾತ್ರಿಯ ಒಂದು ಕಳಸ ಘಟ ಸ್ಥಾಪನೆ, ಅದರ ಜೊತೆಯಲ್ಲಿ ತುಂಬ ಜನ ಈಗ ಯುಗಾದಿ ಹಬ್ಬದಲ್ಲಿ ಹೊಸ ಮನೆಗೆ ಹೋಗುವಂಥ ಸಿದ್ಧತೆಗಳನ್ನ ಸಹ ಮಾಡ್ಕೊಂಡಿರ್ತೀರಿ. ಹಾಗಾಗಿ ಇವತ್ತು ನಾನು ನಿಮಗೆ 4 ಶುಭ ಮುಹೂರ್ತಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಯುಗಾದಿ ಹಬ್ಬ ಅಂತಂದರೆ ಯುಗದ ಹಾದಿ ಅಂದರೆ ಹೊಸ ಸಂವತ್ಸರದ ಆರಂಭ. ಸರಳವಾಗಿ ಹೇಳಬೇಕು ಅಂತಂದರೆ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದ ದಿವಸವೂ ಕೂಡ ಆಗಿರುತ್ತದೆ. ಯುಗಾದಿ ಹಬ್ಬದ ಆಚರಣೆ ಅಂದರೆ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು, ಹಾಗೆಯೇ ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು, ನಂತರದಲ್ಲಿ ಯುಗಾದಿ ಹಬ್ಬವನ್ನು ಮನೆಯಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡಿ ಬೇವು ಬೆಲ್ಲವನ್ನು ತೆಗೆದುಕೊಂಡು, ನಂತರದಲ್ಲಿ ನಾವು ಪ್ರಸಾದವಾಗಿ ಒಂದು ಸಿಹಿಯನ್ನು ತೆಗೆದುಕೊಂಡು, ಹಾಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡ್ಕೊಂಡು ಬಂದು ಸಂಜೆಯ ಸಮಯದಲ್ಲಿ ಅಂದರೆ ಚಂದ್ರ ಕಾಣುವಂಥ ಸಮಯದಲ್ಲಿ ಎಲ್ಲರಿಗೂ ಕೂಡ ಹಿರಿಯರಿಗಾಗಿರ್ಬೋದು, ಅಕ್ಕಪಕ್ಕ ಪ್ರತಿಯೊಬ್ಬರು ಕೂಡ ಬೇವು ಬೆಲ್ಲವನ್ನು ಹಂಚಿ ಅವರಿಂದ ಒಂದು ಆಶೀರ್ವಾದ ತೆಗೆದುಕೊಳ್ಳುವಂಥದ್ದನ್ನೇ ನಾವು ಯುಗಾದಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತೇವೆ. ಹೊಸ ವರ್ಷದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ಅದು ದ್ವಿಗುಣವಾಗುತ್ತದೆ, ಹಾಗೆ ಒಳ್ಳೆಯದು ಸಹ ಆಗುತ್ತದೆ. ಹಾಗಾಗಿ ತುಂಬ ಜನ ಹೊಸ ಮನೆಗೂ ಸಹ ಹೋಗೋರು ಇರ್ತೀರಿ. ಸೊ ಇವತ್ತು ನಾನು ಬನ್ನಿ ಇವಾಗ 4 ಶುಭ ಮುಹೂರ್ತಗಳನ್ನು ನಾವು ಈಗ ತಿಳಿದುಕೊಳ್ಳೋಣಂತೆ. ನಾನು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಯುಗಾದಿ ಹಬ್ಬವು ಚೈತ್ರ ಮಾಸ ಪ್ರತಿಪಾದ ತಿಥಿಯು ಪ್ರಾರಂಭವಾಗುವಂಥದ್ದು 29ನೇ ತಾರೀಕು ಶನಿವಾರ ಸಾಯಂಕಾಲ 4:28 ಪ್ರಾರಂಭವಾಗಿರುವಂಥದ್ದು 30ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:50ಕ್ಕೆ ಕೊನೆಗೊಳ್ಳುತ್ತದೆ. ಹಾಗೆ ಶನಿವಾರ ಸಾಯಂಕಾಲ ನಮಗೆ 4:28 ನಂತರ ನಮಗೆ ಯುಗಾದಿ ಹಬ್ಬವು ಕೂಡ ಪ್ರಾರಂಭವಾಗೋದ್ರಿಂದ ನೀವು ರಾತ್ರಿಯ ಸಮಯದಲ್ಲಿ ನೀವು ಧಾನ್ಯಲಕ್ಷ್ಮಿ ಪೂಜೆ ಮಾಡೋದನ್ನು ಮರಿಬೇಡಿ. ಅದು ತುಂಬ ಒಂದು ಅದ್ಭುತವಾದ ಫಲಿತಾಂಶ ಕೊಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತೇಳಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಂದು ಮಾಹಿತಿ, ನನಗೆ ಕೆಲವೊಬ್ಬರು ಮೆಸೇಜ್ ಮಾಡಿದರು, ಗ್ರಹಣದ ಸಮಯದಲ್ಲಿ ಈಗ ಸೂರ್ಯಗ್ರಹಣವು ಕೂಡ ನಮಗೆ ಶನಿವಾರವೇ ಇರೋದ್ರಿಂದ ಗ್ರಹಣದ ಸಮಯದಲ್ಲಿ ಬಾಣಂತಿಯರಾಗಿರ್ಬೋದು, ಸ್ವಲ್ಪ ಗರ್ಭಿಣಿಯರಾಗಿರ್ಬೋದು, ಯಾವ ರೀತಿ ನಾವು ಊಟದಲ್ಲಿ ಪಾಲನೆ ಮಾಡಬೇಕು ಅಂತೇಳಿ ಕೇಳಿದ್ರಿ. ಈಗ ಸೂರ್ಯಗ್ರಹಣ ನಮಗೆ ಪ್ರಾರಂಭವಾಗುವುದೇ ಮಧ್ಯಾಹ್ನ 2:20 ಪ್ರಾರಂಭವಾಗಿರುವಂಥದ್ದು, ಮುಕ್ತಾಯವಾಗುವುದು ಸಂಜೆ 6:13. ಈಗ ಮಧ್ಯಾಹ್ನ 2:20 ಅಂತಂದರೆ ನಿಮಗೆ ಆಗಲೇ ಊಟದ ಸಮಯ ಮುಗಿದೋಗ್ಬಿಟ್ಟಿರುತ್ತೆ. ಅಂದರೆ ತುಂಬ ಜನ ಊಟವನ್ನು ಮಾಡ್ಕೊಂಡ್ಬಿಟ್ಟಿರ್ತೀರಿ, ಆದ್ರೂ ಮಾಡದೆ ಹೋದರೂ ಕೂಡ ಮುಗಿಸ್ಕೊಂಡ್ಬಿಡಿ. ಈಗ 2:20 ನಂತರದಲ್ಲಿ ನಿಮಗೆ ಸಾಯಂಕಾಲ ತನಕನೂ ಒಂದು ಪಕ್ಷದಲ್ಲಿ ನಿಮಗೆ ತುಂಬ ಹಸುವಾಯಿತು ಅಂತಂದರೆ ಒಂದು ಸ್ವಲ್ಪ ಹಾಲು ಹಣ್ಣು ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಆದಷ್ಟು ಹಾಗೇ ಇದ್ದರೆ ಒಳ್ಳೆಯದು. ಯಾಕಂದರೆ ಊಟದಲ್ಲಿ ನಮಗೆ ತುಂಬ ಕಟ್ಟುನಿಟ್ಟಿರೋದಿಲ್ಲ. ನೀವು 2:20 ಊಟವನ್ನು ಮಾಡ್ಕೊಂಡ್ಬಿಡಿ, ಅದರ ನಂತರದಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ. ಹಾಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಆದಷ್ಟು ಮನೆಯಿಂದ ಹೊರಗೆ ಬರುವುದನ್ನು ತಪ್ಪಿಸಿದರೆ ಒಳ್ಳೆಯದು. ನಮಗೆ ಸೂರ್ಯಗ್ರಹಣ ಸೂತಕ ಒಂದು ಮಾನ್ಯ ಇರೋದಿಲ್ಲ, ಅಂದರೆ ನಮಗೆ ಯಾವುದೇ ರೀತಿ ಆಚರಣೆ ಇರೋದಿಲ್ಲ. ಆದರೂ ಕೂಡ ನಮ್ಮ ಒಂದು ಹಿತದೃಷ್ಟಿಯಿಂದ ಹೊರಗೆ ಬರದೇ ಇರೋದೇ ತುಂಬಾ ಒಳ್ಳೆಯದು. ಗರ್ಭಿಣಿಯರಾಗಿರ್ಬೋದು, ಬಾಣಂತಿಯರು ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಆದಷ್ಟು ಮನೆ ಒಳಗೆ ಇದ್ದರೆ ತುಂಬಾ ಒಳ್ಳೆಯದು. ಈಗ ನೋಡಿ, ನಿಮಗೆ ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಯುಗಾದಿ ಹಬ್ಬದಲ್ಲಿ ಒಂದು ಕಳಸ ಸ್ಥಾಪನೆ ಮಾಡ್ಕೊಳ್ಳೋದಾಗಿರ್ಬೋದು, ಚೈತ್ರ ನವರಾತ್ರಿಯ ಕಳಸ ಸ್ಥಾಪನೆ ಎರಡೂ ಕೂಡ ಒಂದೇ ದಿವಸವೇ ಇರೋದ್ರಿಂದ, ಒಂದೇ ಸಮಯದಲ್ಲೇ ಇರೋದ್ರಿಂದ ನಿಮಗೆ ಒಂದು ಗೊಂದಲ ಆಗೋದಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಆ ಒಂದು ಸಮಯದಲ್ಲಿ ನಿಮಗೆ ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಒಂದು ಕಳಸವನ್ನು ಘಟಸ್ಥಾಪನೆ ಮಾಡಿಕೊಂಡು ನಂತರದಲ್ಲಿ ನೀವು ಪ್ರಸಾದ ಸಿದ್ಧತೆ ಮಾಡ್ಕೋಬೋದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ 4:42 5:30 ಸಮಯವಿರುತ್ತದೆ. ಆ ಒಂದು 5:30 ಒಳಗೆ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಒಂದು ಕಳಸ ಸ್ಥಾಪನೆ ಮಾಡ್ಕೊಂಡು ದೀಪಾರಾಧನೆ ಮಾಡಿಬಿಡಿ. ಯಾಕಂತಂದರೆ ಹೊಸ್ತಿಲ ಪೂಜೆ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಹೊಸ್ತಿಲ ಬಳಿನೂ ಕೂಡ ದೀಪ ಹಚ್ಚಬೇಕು. ಹಾಗೆಯೇ ಮನೆ ಒಳಗೂ ಕೂಡ ನಾವು ಗಣೇಶನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಹಾಗಾಗಿ ಅಷ್ಟರೊಳಗೆ ನಿಮಗೆ ಆದರೆ ಮಾಡ್ಕೊಳ್ಳಿ. ಒಂದು ಪಕ್ಷದಲ್ಲಿ ನಿಮಗೆ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ, ಹೊಸ ಮನೆಗೆ ಹೋಗುವಂಥವ್ರು ಕೂಡ ಇದೇ ಒಂದು ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆಗದೇ ಇದ್ದಾಗ ನಮಗೆ ಇನ್ನೊಂದು ಶುಭ ಮುಹೂರ್ತ ಅಂತ ಬಂದಾಗ 6:13 8:57 ಸಮಯವಿರುತ್ತದೆ. ಆ ಒಂದು ಸಮಯದಲ್ಲೂ ಕೂಡ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು. ಹಾಗೆ ಹೊಸ ಮನೆಗೆ ಹೋಗುವಂಥವರು ಕೂಡ ಈ ಒಂದು ಸಮಯದಲ್ಲಿ ಹೋಗಬಹುದು. ಹಾಗೆ ನಂತರದ ಇನ್ನೊಂದು ಮುಹೂರ್ತ ಅಂತ ಬಂದಾಗ 10:59 12:49 ಸಮಯವಿರುತ್ತದೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಆದರೆ ಮನೆ ಒಳಗೆ ಅಂದರೆ ಮನೆ ಗೃಹ ಪ್ರವೇಶ ಮಾಡುವಂಥವರು ಆದಷ್ಟು ಒಂದು 6:13 8:57 ಏನಿದೆಯೋ ಆ ಒಂದು ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಆ ಒಂದು ಸಮಯದಲ್ಲಿ 10 ಗಂಟೆ ಮೇಲೆ ಗೃಹ ಪ್ರವೇಶ ಬೇಡ. ಆದಷ್ಟು ಅಷ್ಟರೊಳಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆದರೆ ಶುಭ ಮುಹೂರ್ತ ಪೂಜೆಗೆ ಮಾತ್ರ ಈ ಒಂದು ಮುಹೂರ್ತದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು. ಅಂದರೆ ಚೈತ್ರ ನವರಾತ್ರಿನೂ
ಚೈತ್ರ ನವರಾತ್ರಿಯೂ ಕೂಡ ಆಚರಣೆ ಮಾಡ್ಬೋದು. ಹಾಗೆ ಯುಗಾದಿ ಹಬ್ಬದ ಕಳಸ ಸ್ಥಾಪನೆ ಕೂಡ ಇದೇ ಒಂದು ಸಮಯದಲ್ಲಿ ಮಾಡ್ಕೋಬೋದು. ಮತ್ತೊಂದು ಅಂದರೆ ಅಭಿಜಿನ್ ಮುಹೂರ್ತ ಮಧ್ಯಾಹ್ನ 12 ಗಂಟೆಯಿಂದ 12:49 ಇರ್ತದೆ. ಆ ಒಂದು ಸಮಯದಲ್ಲಿ ನೀವು ಮಾಡ್ಕೋಬೋದು. ಆದರೆ ಆದಷ್ಟು ಬೆಳಗಿನ ಸಮಯದಲ್ಲೇ ಕಳಸ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳುವುದು ತುಂಬಾ ಒಂದು ಒಳ್ಳೆಯ ಶುಭ ಸಂಕೇತ ಅಂತಲೇ ಹೇಳ್ಬೋದು. ಇನ್ನು ರಾಹು ಕಾಲದ ಬಗ್ಗೆ ನೀವು ಯೋಚನೆ ಮಾಡೋ ಹಾಗಿಲ್ಲ. ಯಾಕಂದರೆ ಭಾನುವಾರ ಆಗಿರೋದ್ರಿಂದ ರಾಹು ಕಾಲ ಪ್ರಾರಂಭವಾಗುವಂಥದ್ದೇ ಮಧ್ಯಾಹ್ನ 4:15 6 ಗಂಟೆವರೆಗೂ ಇರ್ತದೆ. ಆ ಒಂದು ಸಮಯದಲ್ಲಿ ನೀವೇನು ಪೂಜೆ ಮಾಡೋದಿಲ್ಲ. ಹಾಗಾಗಿ ಬೆಳಗಿನ ಸಮಯದಲ್ಲಿ ನೀವು ಈ 4 ಮುಹೂರ್ತಗಳಲ್ಲಿ ಆದಷ್ಟು ಬೆಳಗ್ಗೆ ಅಂತಂದರೆ ಈ 3 ಶುಭ ಮುಹೂರ್ತಗಳೇನಿದೆ ಆ ಒಂದು ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನು ಮಾಡಿಕೊಂಡು ನೀವು ಬೇವು ಬೆಲ್ಲವನ್ನು ತೆಗೆದುಕೊಂಡು ಒಂದು ಹಬ್ಬವನ್ನು ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು 4 ಶುಭ ಮುಹೂರ್ತಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತಾ ಆ ಒಂದು ಸಮಯದಲ್ಲಿ ನೀವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಅಭ್ಯಂಜನ ಸ್ನಾನವನ್ನು ಮಾಡುವುದನ್ನು ಮರಿಬೇಡಿ. ಆದಷ್ಟು ಅಭ್ಯಂಜನ ಸ್ನಾನವನ್ನು ತಲೆಗೆ ಹರಳೆಣ್ಣೆ ಹಚ್ಕೊಂಡು ದೇಹಕ್ಕೆಲ್ಲ ನೀವು ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಹಾಗೇನೆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಬೇವಿನ ಸೊಪ್ಪನ್ನು ಹಾಕಿಕೊಂಡು ನೀವು ಸ್ನಾನ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಅದು ಯಾಕೆ ಅಂತಂದರೆ ದೃಷ್ಟಿದೋಷವು ಕೂಡ ನಿವಾರಣೆ ಆಗುತ್ತೆ, ಹಾಗೆ ದೇಹ ಕೂಡ ತಂಪಾಗುತ್ತೆ. ಅದರ ನಂತರದಲ್ಲಿ ನೀವು ಹಬ್ಬವನ್ನು ಆಚರಣೆ ಮಾಡಿ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ಬೇವು ಬೆಲ್ಲ ತೆಗೆದುಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಹಿರಿಯರ ಹತ್ರ ಆಶೀರ್ವಾದ ತೆಗೆದುಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.